ಧಾರವಾಡದ ಗುಲ್ಗಂಜಿಕೊಪ್ಪದಲ್ಲಿ ಹಿಂದೂ ಸ್ವರಾಜ್ ಸೇನಾ ವತಿಯಿಂದ ವಿಜೃಂಭಣೆಯಿಂದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಮಕ್ಕಳು ಅಪಾರ ಉತ್ಸಾಹದಿಂದ ಭಾಗವಹಿಸಿದರು. ಸೇನಾ ಗುಲ್ಗಂಜಿಕೊಪ್ಪ ಧಾರವಾಡ ಇದು ನಮ್ಮ ಯುವಕರ ಸೇನಾ. ಇದರಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ನಮ್ಮ ಗುಲ್ಗಂಜಿಕೊಪ್ಪ ಯುವಕ ಮಂಡಳಿ ಮತ್ತು ದ್ಯಾಮಮ್ಮ ದುರ್ಗಮ್ಮ ದೇವಿ ಅವರ ಟ್ರಸ್ಟ್ ಕಮಿಟಿ. ಅದು ನಾವು ಈ ವರ್ಷ ಪ್ಲ್ಯಾನ್ ಮಾಡೋದು ನಮ್ಮ ಕಡೆ ತಲೆ ಇರಲಿಲ್ಲ. ಆಟೋಮೆಟಿಕ್ಕಾಗಿ ನಾವು ಹುಡುಗರೆಲ್ಲ ಸೇರಿದಾಗ ಈ ಸತಿ ಏನೋ ಒಂದು ಸತಿ ಮಾಡೋಣ, ಈ ಸತಿ ನಾವು ನಮ್ಮ ಸೇನಾ ಬೆಳೆಸೋಣ ಅಂತ ನಾವು ರಂಗೋಲಿ ಸ್ಪರ್ಧೆ ಇಟ್ವಿ. ಅದರಲ್ಲಿ ಸುಮಾರು ಜನ ಹೆಣ್ಮಕ್ಳು ಭಾಗವಹಿಸಿದರು ಮತ್ತು ನಾವು ಅವ್ರಿಗೆ ಬಹುಮಾನ ಅಂತ ಸ್ವೀಕರಿಸಿ ಕೊಡಾತೀವಿ. ಅದ್ರ ಆಮೇಲೆ ನಾವು ಈಗ ಹುಡುಗರೆಲ್ಲ ಸೇರಿಸಿ ಅನ್ನ ಸಂತರ್ಪಣೆದು ಅದೆಲ್ಲ ಮಾಡತ್ತೀವಿ. ಈಗ ನಮ್ಮಿಂದನೇ ಚಲೋ ಅದು. ನಮ್ಗಿಂತ ಸಣ್ಣವರು ನಮ್ಮ ನೋಡ್ಕೊಂಡು ಏನರ ಮಾಡ್ತಾರೆ, ನಮಗೂ ಅದು ಅನಿಸತೈತಿ. ಈಗ ಹಿಂದೂ ಸ್ವರಾಜ್ ಸೇನಾ ಅವರು ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಈ ಸಮಾರಂಭವನ್ನೇ ಎಲ್ಲ ಮಾಡತ್ತೀವಿ. ಎಷ್ಟು ಸುಮಾರು ಒಂದು 5 ವರ್ಷ ಆತನ. ನಮ್ಗೆ ಈಗ ಮೆಚುರಿಟಿ ಬಂದಾಗಿಂದ ನಾವು ನಮ್ಮದು ಒಂದು ಗುಂಪು ಮಾಡೋಣ. ದೊಡ್ಡವ್ರು ನಾವು ಹುಡುಗರು ಇಷ್ಟು ಅದೇವಲ್ಲ, ಇನ್ನೂ ಒಂದು 15 ಮಂದಿ, ಇದನ್ನು 15 ಮಂದಿ ಲಕ್ಷ ಕೋಟಿ ಆಗಲಿ ಅಂತ ನಮ್ಮ ಹಿಂದಿನ ದೊಡ್ಡವರು ಟ್ರಸ್ಟ್ ಕಮಿಟಿ ಪ್ರಥಮ ವರ್ಷ ಮಾಡತ್ತವನ. ಇಲ್ಲ ಈ ವರ್ಷ ಪ್ರಥಮ ವರ್ಷ ನಾವು ಇದು ಚಲೋ ಮಾಡಿದ್ದಾನೆ. ಇನ್ನು ಮುಂದೆ ಇದಕ್ಕಿಂತ ದೊಡ್ಡದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ, ನಮ್ಮ ಎಲ್ಲ ಕೇಳ್ಕೊಳ್ಳೋಣ ಅಂತ ನಮ್ಮ ಅಭಿಪ್ರಾಯ. ವಿಭಿನ್ನ ಬಣ್ಣಗಳಿಂದ ತಮ್ಮ ಕಲಾತ್ಮಕತೆಯನ್ನು ಪ್ರದರ್ಶಿಸಿದರು. ಸ್ಪರ್ಧಾರ್ಥಿಗಳು ನೈಸರ್ಗಿಕತೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಥೀಮ್ಗಳನ್ನು ಒಳಗೊಂಡ ರಂಗೋಲಿಗಳ ಮೂಲಕ ಕಣ್ತುಂಬುವ ದೃಶ್ಯ ಸೃಷ್ಟಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ. ನಾನು ಧಾರವಾಡ ಮುರುಘಾಮಠದ ಕಡೆಯಿಂದ ಬಂದಿದ್ದೀನಿ. ರಂಗೋಲಿ ಕಾಂಪಿಟೇಷನ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೇ ನನ್ನ ತಮ್ಮ ಫ್ರೆಂಡ್ ಅವ್ನು ನನಗೆ ಇನ್ವೈಟ್ ಮಾಡಿದ, ಹಿಂಗೆ ಕಾಂಪಿಟೇಷನ್ ಐತಿ ಬರ್ತೀರೇನಂತಂದು. ಇದು ನಮ್ದು ಹಿಂದೂ ಸ್ವರಾಜ್ಯ ಸಂಘಟನೆ ಧಾರವಾಡ ಗುಲ್ಗಂಜಿಕೊಪ್ಪ ಅಂತ ನನ್ಗೆ ಗೊತ್ತೇ ಇದ್ದಿದ್ದಿಲ್ಲ. ಇಲ್ಲಿ ಹನುಮಪ್ಪನ ಗುಡಿ ಇದು ಬಾಜು ಯಾವ ಟೆಂಪಲ್ ನನಗೆ ಗೊತ್ತೇ ಇಲ್ಲ. ಡೈರೆಕ್ಟ್ ಸ್ಪರ್ಧೆಗೆ ಬಂದ್ಬಿಟ್ಟೇನಿ. ಹಿಂಗೆ ಇದು ಸಣ್ಣ ವಯಸ್ಸಿನವ್ರ ಈ ಥರ ಕಾಂಪಿಟೇಷನ್ ಇಟ್ಟಾದ್ರೆ ನನಗೆ ಭಾಳ ಖುಷಿ ಆಗತ್ತೈತಿ. ಅಂದ್ರೂ ಭಾಳ ಕಡೆ ಸ್ಪರ್ಧೆ ಕಾಂಪಿಟೇಷನ್ ಮಾಡಿ ನಾನು ಇದೊಂದು ಒಟ್ಟು ಮಾಡ್ಬೇಕು. ಅದು ಕಾಂಪಿಟೇಷನ್ ಇಟ್ಟಾರಂದ್ರೆ ಪ್ರೈಸ್ ಬರ್ತೈತಿ ನನಗೆ. ಹಂಗೆ ಪ್ರೈಸಿನ ಸಂಬಂಧ ನಾನು ಮಾಡ್ಬೇಕು, ಭಾಗವಹಿಸ್ಬೇಕಂತ ಹಂಗೆ ಇದು ಮಾಡಬೇಡ್ರಿ. ಒಟ್ಟು ಕಾಂಪಿಟೇಷನ್ ಅಂದ್ರೆ ಎಲ್ಲರೂ ಸ್ಪರ್ಧಾವಾಗ ಇದನ್ನ ಪಾರ್ಟಿಸಿಪೇಟ್ ಮಾಡಿರಿ, ಪ್ರೈಸ್ ಬರ್ತೈತಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿ ಇದು ಗ್ರೂಪ್ ಏನೈತಲ್ಲ ಹಿಂದೂ ಸ್ವರಾಜ್ಯ ಸಂಘಟನೆಯವ್ರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ. ಸ್ಪರ್ಧೆಯ ಉದ್ದೇಶ ಕೇವಲ ರಂಗೋಲಿ ಕಲೆಗಾಗಿ ಮಾತ್ರವಲ್ಲದೆ ಸಾಮಾಜಿಕ ಏಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಉತ್ತೇಜಿಸುವುದು ಆಗಿತ್ತು. ಸ್ಥಳೀಯ ಜನತೆ ಮತ್ತು ಆಯೋಜಕರಿಂದ ಈ ಕಾರ್ಯಕ್ರಮಕ್ಕೆ ಶ್ಲಾಘನೀಯ ಸಿಕ್ಕಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸುವ ನಿರೀಕ್ಷೆ ವ್ಯಕ್ತವಾಗಿದೆ. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡ ನಾಡಿನ ಜನತೆಗೆಲ್ಲ. ಇದು ನಮ್ಮ ಏರಿಯಾದಾಗ ಹಿಂದೂ ಸ್ವರಾಜ್ಯ ಸೇನಾ ಅಂತಂದು ಹೇಳಿ ಇಲ್ಲಿರೋರು ಎಲ್ಲರೂ ತುಂಬ ಚಿಕ್ಕವರು, ಅಂದರೆ ಅವ್ರಿಗೆ ತಿಳುವಳಿಕೆ ಮಟ್ಟಿಗೆ ಮಾಡಿದ್ದಾರೆ. ಅಂದರೆ ತುಂಬ ಮಾಡಿದ್ದಾರೆ. ನಾನಿದ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ನಾನೊಂದು ಹಿಂದೂ ಧರ್ಮದವಳಾಗಿ ಹಿಂದುತ್ವನ ಎತ್ತಿ ಹಿಡಿತಿದ್ದಾರಲ್ಲ ನಮ್ಮ ಹುಡುಗರು, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇವಾಗಿನ ಜನ್ರೇಷನಿಗೆ ಹೇಳಬೇಕಂತಂದ್ರೆ ಕಲೆಗಳಿಗಾಗಲಿ ತುಂಬ ಆಸಕ್ತಿ ತುಂಬ ಕಡಿಮೆ ಐತಿ. ಇವಾಗ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಈ ಥರ ಕಾಂಪಿಟೇಷನ್ಸನ್ನು ಹೆಚ್ಚು ನಡೆಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಯುವ ಪೀಳಿಗೆಗೆ ಒಂದು ಮಾದರಿ, ಅಂದರೆ ನಾವು ಇವಾಗ ತೆಗೆದಿರ್ತೀವಿ ಅದನ್ನು 4 ಜನದಿಂದ 10 ಜನಕ್ಕೆ ನೋಡಿರ್ತಾರೆ, ಅವ್ರಿಗೊಂದು ಏನೋ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಈ ಮುಖಾಂತರ ನಾನು ಹೇಳೋದೇನಂತಂದರೆ ಹಿಂದೂ ಸ್ವರಾಜ್ಯ ಸೇನದ ಏನು ನಮ್ಮ ಗುಲ್ಗಂಜಿಕೊಪ್ಪದಲ್ಲಿದ್ದಾರಲ್ಲ ಹುಡುಗರು, ಇವರು ಇನ್ನೂ ಹೆಚ್ಚಾಗಿ ನಡೆಸಬೇಕು ಅಂತ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಏರಿಯಾದ ಎಲ್ಲರ ಪರವಾಗಿ ನಾನು ಅವ್ರಿಗೆ ಶುಭ ಕೋರಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಕ್ರಾಂತಿ ಸಮಾಚಾರ ಧಾರವಾಡ.